ಕಡಲೆಬೇಳೆ ಚಟ್ನಿ ಪುಡಿ ಮಾಡೋ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ. 100 ಗ್ರಾಮ್ ಕಡಲೆಬೇಳೆ ಇಟ್ಕೊಂಡಿದ್ದೀನಿ, ಉದ್ದಿನಬೇಳೆ 50 ಗ್ರಾಮ್ ಇಟ್ಕೊಂಡಿದ್ದೀನಿ, ಬೆಲ್ಲ 2 ಟೀ ಸ್ಪೂನ್ ಅಷ್ಟು ಇಟ್ಕೊಂಡಿದ್ದೀನಿ, ಬ್ಯಾಡಗೆ ಮೆಣಸಿನ್ಕಾಯಿ ಕರಿಬೇವು ಹುರಿದು ಬಿಟ್ಟು ಒಂದು 25 ಬ್ಯಾಡಗೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, 10 ಗ್ರಾಮ್ ಅಷ್ಟು ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ, ಅರ್ಧ ಹೋಳು ಒಣಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನ ಒಂದು 5 ನಿಮಿಷ ಹುರಿದಿದ್ದೀನಿ, ಯಾಕೆಂದರೆ ಅದು ತಣ್ಣಗಿರುತ್ತೆ, ಅದರಿಂದ ಬಿಸಿ ಮಾಡಿ ಚೆನ್ನಾಗಿ ಹುರಿದು ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುರಿದಿಟ್ಕೊಂಡಿದ್ದೀನಿ. ನಾನು ಸ್ಟವ್ ಆನ್ ಮಾಡಿ ಬಾಣಲೆ ಇಟ್ಟಿದ್ದೀನಿ. ಇವಾಗ ನಾನು ಕಡಲೆಬೇಳೆನ ಇದರೊಳಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ಹುರಿಬೇಕು ಚೆನ್ನಾಗಿ. ಸಪ್ರೇಟ್ ಆದ್ರೂ ಹುರಿಬೋದು, ಒಟ್ಟಿಗೆ ಹಾಕಿನಾರು ಹುರಿಬೋದು. ಉದ್ದಿನಬೇಳೆನೂ ಹಾಕ್ತಾ ಇದ್ದೀನಿ. ಬ್ರೌನ್ ಕಲರ್ ಬರೋವರೆಗೂ ಕೈ ಬಿಡ್ದಿರ ಚೆನ್ನಾಗಿ ಹುರ್ಕೋಬೇಕು. ಈಗ ನಾನು 2 ನಿಮಿಷ ಹುರಿದಿದ್ದೀನಿ, ಇನ್ನೂ ಟೈಮ್ ಹಿಡಿಯುತ್ತೆ, ಇನ್ನೂ ಬ್ರೌನ್ ಕಲರ್ ಬಂದಿಲ್ಲ. ಇವಾಗ ಇದು ಕಡಲೆಬೇಳೆ ಉದ್ದಿನಬೇಳೆ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ 10 ನಿಮಿಷ ಹುರಿದಿದ್ದೀನಿ. ಸ್ಮೆಲ್ ಗಮ್ಮಂತ ಸ್ಮೆಲ್ ಬರುತ್ತೆ, ಅವಾಗ ಆಫ್ ಮಾಡಿಬಿಡ್ಬೇಕು ಸ್ಟವ್ನ. ಇವಾಗ ಇದು ರೆಡಿಯಾಗಿದೆ. ಇದರೊಳಗಡೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಿಂಗೆ ಹಾಕಿದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಹುರಿದಿರೋದು ಆರೋವರೆಗೂ ಒಣಮೆಣಸಿನ್ಕಾಯಿ ಇದಕ್ಕೆ ಹಾಕ್ತಾ ಇದ್ದೀನಿ. ಮಿಕ್ಸಿ ಮಾಡ್ಕೊಳ್ಳೋಣ. ಬೆಲ್ಲ, ಹುಣಸೆಹಣ್ಣು, ಒಣಕೊಬ್ಬರಿ ಇದನ್ನು ಫಸ್ಟು ನುಣ್ಣಗೆ ಮಿಕ್ಸಿ ಮಾಡ್ಕೊಂಬೋಣ. ಇವಾಗ ಈ ಥರ ನಾನು ನುಣ್ಣಗೆ ಎಲ್ಲ ಪುಡಿ ಮಾಡ್ಕೊಂಡಿದ್ದೀನಿ. ಒಣಕೊಬ್ಬರಿ, ಹಸಿರು ಮೆಣಸಿನ್ಕಾಯಿ, ಕೊಬ್ಬರಿ ಎಲ್ಲ ಹಾಕಿ, ಬೆಲ್ಲ, ಹುಣಸೆಹಣ್ಣು ಹಾಕಿ ಎಲ್ಲ ಪುಡಿ ಮಾಡಿದ್ದೀನಿ. ಈಗ ಕಡಲೆಬೇಳೆನ ಸಪ್ರೇಟಾಗಿ ಪುಡಿ ಮಾಡೋಣ. ಉದ್ದಿನಬೇಳೆ ಕಡಲೆಬೇಳೆ ಹುರಿದಿರೋದನ್ನ ಪುಡಿ ಮಾಡೋಣ. ಪುಡಿ ಅಂದರೆ ತುಂಬ ನುಣ್ಣಗಲ್ಲ, ಸ್ವಲ್ಪ ರವೆ ಥರ ಮಾಡ್ಕೋಬೇಕು. ಇದ್ರ ಜೊತೆಗೇ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ರವೆ ಥರ ಇದೆ, ತುಂಬ ನುಣ್ಣಗಾಗಿಲ್ಲ. ಇವಾಗ ನಾನು ಮೆಣಸಿನ್ಕಾಯಿ ಎಲ್ಲ ಪುಡಿ ಮಾಡಿರೋದು ಇದಕ್ಕೆ ಹಾಕಿ ಮತ್ತೊಂದು ಸರಿ ಮಿಕ್ಸಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಪುಡಿ ಮಾಡಿರೋ ಮೆಣಸಿನ್ಕಾಯಿ, ಕೊಬ್ಬರಿ ಎಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸತಿ ಇದನ್ನು ಮಿಕ್ಸಿನಲ್ಲಿ ಮಿಕ್ಸಿ ಪುಡಿನ ತಿರ್ಗಾ ಪುಡಿ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ನೋಡಿ ಎಲ್ಲ ಥರ ನುಣ್ಣಿಗೆ ಪುಡಿ ಮಾಡ್ಕೊಳ್ಳಿ. ಸ್ವಲ್ಪ ರವೆ ಥರ ಇದೆ. ಇವಾಗ ಇದಕ್ಕೆ ಹಿಂಗೆ ಒಗ್ಗರಣೆ ಹಾಕೋಣ. ಈಗ ನಾನೊಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಎಣ್ಣೆ ಸ್ವಲ್ಪ ಕಾದಿದೆ. ನಾನು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿ ಹಿಂಗೆ ಹಾಕ್ತಾ ಇದ್ದೀನಿ. ಹಿಂಗೆ ಹಾಕಿದ್ರೆ ಈ ಒಗ್ಗರಣೆಗೆ ಹಿಂಗೆ ಹಾಕಿ ಒಗ್ಗರಣೆಗೆ ಚಟ್ನಿ ಪುಡಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಚಟ್ನಿ ಪುಡಿನ ದೋಸೆ, ಇಡ್ಲಿಗೂ ನಂಚ್ಕೋಬೋದು. ಅರಿಶಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಆರ್ಲಿ ಇದು. ಒಗ್ಗರಣೆನ ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಇದು 1 ತಿಂಗಳಾದರೂ ಇರುತ್ತೆ. ಯಾಕೆ ಅಂತ ಅಂದರೆ ಪುಡಿ ಮಾಡಿ ಎಲ್ಲ ಹುರಿದಿರೋದ್ರಿಂದ 1 ತಿಂಗಳು ಇಟ್ಕೊಂಡು ನಾವು ತಿನ್ಬೋದು. ಇದಕ್ಕೆ ದೋಸೆ, ಚಪಾತಿ, ಅನ್ನದ ಜೊತೆ ಕಲಿಸ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಪುಡಿ. ಇದು ಚಟ್ನಿ, ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ ಪುಡಿ ರೆಡಿಯಾಗಿದೆ, ಸವಿಯಲು ಸಿದ್ಧವಾಗಿದೆ. ಚಪಾತಿ ಜೊತೆಗೆ ನಂಚ್ಕೊಂಡು ತಿನ್ನೋಣ ಬನ್ನಿ.